ನಾಡಿನ ಸಮಸ್ತ ಜನತೆಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ KA ಟ್ರಾವೆಲರ್ ಸಿಬ್ಲಿಂಗ್ಸ್. ಇವತ್ತು ನಾವಿದ್ದೀವಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ. ಇವತ್ತು ವಿಶೇಷ ಏನಪ್ಪ ಅಂತಂದರೆ ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಾವು ಇವತ್ತು 18 ಇಯರ್ಸ್ ಆದಮೇಲೆ ನಮ್ಮ RCB ಫೈನಲಲ್ಲಿ ಆಟ ಆಡ್ತಾ ಇದೆ. ಸೊ ಆ ರೀಸನ್ಗೋಸ್ಕರ ನಾವಿಲ್ಲಿ ಬಂದಿದ್ದೀವಿ. ಅಭಿಮಾನಿಗಳನ್ನೆಲ್ಲ ಮಾತಾಡ್ಸೋಣ ಅಂತ. ಇಲ್ಲಿ RCB ಅಭಿಮಾನಿಗಳಿದ್ದಾರೆ. ಆ ಫ್ಯಾನ್ಸ್ ಫೀಲ್ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಸರ್ ಹೇಳಿ, ಯಾವ ಥರ ಫೀಲ್ ಆಗ್ತಿದೆ ನಿಮಗೆ? ನಮ್ಮ RCB 18 ಇಯರ್ಸ್ ಆದಮೇಲೆ ಬಿಡ್ಲಿರಿ, ಈ ಸಲ ನಮ್ಮ RCB ಟೀಮ್ ಮಾತ್ರ ಸಖತ್ತಾಗಿದೆ. ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ನೀವು? ಮೇಡಮ್ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಮತ್ತೇನು ಫೈನಲಿಸಿ ಬಂದಿದ್ದಾರೆ. ಅದರಲ್ಲೂ ನಮ್ಮ ವಿರಾಟ್ ಕೊಹ್ಲಿನೂ ಫುಲ್ ಫಾರ್ಮಲ್ಲಿದ್ದಾರೆ. ರಜತ್ ಪಟ್ಟಿದಾರು ಬಾಲರ್ಸ್ ಚೆನ್ನಾಗಿದ್ದಾರೆ. ಹೆಜಲ್ವುಡ್ ಅಷ್ಟೇ. ಥ್ಯಾಂಕ್ ಯು ಸರ್. ಈ ಸಲ ಕಪ್ ನಮ್ದೆ. ಜೈ ಡಿ ಬಾಸ್, ಜೈ ವಿರಾಟ್ ಕೊಹ್ಲಿ. ಜೈ RCB. ಸರ್ 18 ಇಯರ್ಸ್ ಆದಮೇಲೆ ಮತ್ತೆ ನಮ್ಮ RCB ಫೈನಲ್ ಯಾವ ಥರ? ನಮ್ಮೀಗ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 ಇದು 18ನೇ ವರ್ಷ. ಈ ಸಲ ಕಪ್ ನಮ್ಮದೇ ಮೇಡಮ್. ಯಾಕಂದರೆ ಇಷ್ಟು ವರ್ಷ ಆದಮೇಲೆ ಇಡೀ ಕರ್ನಾಟಕ ಜನತೆಗೆ ಒಂದು ಖುಷಿ ತಂದ ವಿಷಯ ಮೇಡಮ್ ಇದು. ಈ ಸಲ ಒಟ್ಟು ಕಪ್ ನಮ್ಮದೇ ಮೇಡಮ್. ಯಾಕಂದರೆ ಮೇಡಮ್ ಕೆಲವು ಜನಗಳು ಇಲ್ಲೇ ಉಟ್ಬಿಟ್ಟು ಇಲ್ಲೇ ತಿಂದ್ಬಿಟ್ಟು ಇಲ್ಲೇ ತಿಂದ್ಬಿಟ್ಟು ಬೇರೆ ರಾಷ್ಟ್ರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಂಗಂದ್ರೆ ದೇಶ ಇದೆಯಲ್ಲ, ದೇಶಕ್ಕೆ ಸಪೋರ್ಟ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ರಾಜ್ಯದಲ್ಲಿ ಇದ್ಬಿಟ್ಟು ಬೇರೆ ರಾಜ್ಯಕ್ಕೆ ಸಪೋರ್ಟ್ ಮಾಡೋದು ಎಷ್ಟು ಲೆಕ್ಕ? ಕರೆಕ್ಟ್ ಅಲ್ವಾ? ನೀವು ಇಲ್ಲೇ ತಿಂದ್ಬಿಟ್ಟು ಇಲ್ಲೇ ಇದ್ಬಿಟ್ಟು ಏನೇನೋ ಕೆಲಸ ಮಾಡಿಬಿಟ್ಟು ನಿಮ್ಮ ಕ್ರೆಡಿಟ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ಹಂಗಂತ RCB ಸಪೋರ್ಟ್ ಬಿಟ್ಟು ಬೇರೆ ಯಾವುದೋ ಟೀಮಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಇದು ನ್ಯಾಯನಾ ಅಲ್ವಾ? ಅಂಕಲ್ ಮಕ್ಕಳಿಗೆ ಹೇಳೋದಂದೆ, ಈ ಸಲ ಕಪ್ ನಮ್ಮದೇ. ಜೈ RCB. ಮೇಡಮ್ ಇದು ಎಷ್ಟು ತಂಡ ಐತೆ ಮೇಡಮ್ IPL ರಾಯಲ್ ಆಗಿ ಅಭಿಮಾನಿಗಳು ಇರೋದೊಂದಂದರೆ ಇದು RCB ಫ್ಯಾನ್ಸ್ ಮಾತ್ರ ಮೇಡಮ್. ಎಲ್ಲಾದರೂ ನೋಡಿ ನೀವು ಯಾವ ಸ್ಟೇಟಾಗಿ ಹೇಳಿ ಈಗ ಹೆಂಗಂದ್ರೆ ಮೇಡಮ್, ನಾವು ಯಾರು ಬೇರೆ ಇರೋಲ್ಲ, ನಮ್ಮ ಫ್ರೆಂಡ್ಸೇ ಮೇಡಮ್ ಬೇರೆ IPLಗೆ ಸಪೋರ್ಟ್ ಮಾಡ್ತಾರೆ. ಅವ್ರು ಏನು ಅನ್ಬೇಕಂದ್ರೆ ಕರ್ನಾಟಕದಲ್ಲಿ ಇದ್ದು ಕರ್ನಾಟಕಕ್ಕೆ ಸಪೋರ್ಟ್ ಮಾಡಬೇಕು, ಅದು ಮೇನ್ ಇರೋದು ಮೇಡಮ್. ಜೈ RCB. ಜೈ 18 ವರ್ಷ ಆದಮೇಲೆ ನಮ್ಮ RCB 4ನೇ ಸಾರಿ ಫೈನಲ್ಗೆ ಬಂದಿದೆ. ಸರ್ ನಿಮ್ಗೆ ಯಾವ ಥರ ಫೀಲ್ ಆಗ್ತಾ ಇದೆ ನಿಮ್ಮ ಒಬ್ಬ RCB ಅಭಿಮಾನಿಯಾಗಿ? ನಮಗೆ ಏನು ಫೀಲ್ ಆಗೋದಂದರೆ ಈ ಸಲ 18ನೇ ವರ್ಷ ಆಯಿತು RCB ಗೆದ್ದಿದ್ದು. ಈ ಸಲ ಪಕ್ಕ ಈ ಸಲ RCB ಗೆದ್ದೇ ಗೆಲ್ಲುತ್ತೆ ಅಂತ ಭರವಸೆ ಇದೆ. ಅದರಿಂದ ಇಲ್ಲಿ ಸ್ಥಳೀಯ ಶಾಸಕರಾದ ಶ್ರೀ ಪ್ರಿಯಕೃಷ್ಣ ಅವರು ಹಾಗೂ ಶ್ರೀ ಎಂ ಕೃಷ್ಣಪ್ಪನವರು ಹಾಗೂ ಪ್ರದೀಪ್ ಕೃಷ್ಣರವರು 3 MLAಗಳು ನಮಗೆ ಇಲ್ಲಿ. ಅವರು ನಾವು ಅಹಮದಾಬಾದ್ಗೆ ಹೋಗೋಕ್ಕಾಗಲ್ಲ, ನಾವು ಬಡವರು. ಅದರಿಂದ ನಮ್ಮ ಶಾಸಕರು ನಮ್ಮೆಲ್ಲ ಅಭಿಮಾನಿಗಳಿಗೆ ಒಂದು ರಸದೂರಣ ಮಾಡಿಕೊಟ್ಟಾರೆ. ಈ ಗ್ರೌಂಡಲ್ಲಿ BGS ಗ್ರೌಂಡಲ್ಲಿ ಎಲ್ಲ ಲೈವಲ್ಲಿ ನಾವು ಮ್ಯಾಚ್ ನೋಡ್ತೀವಿ. ಆಮೇಲೆ ಟೋಟಲ್ 20,000 ಪಾಸ್ಗಳು ಬೇರೆ ಹಂಚವ್ರೆ. ಈ ಪಾಸ್ ಬಂದು ಪಾಸ್ ಉಚಿತವಾಗಿ ಪ್ರತಿಯೊಬ್ಬರಿಗೂ ಸಹ ನೀಡ್ತವ್ರೆ. ನಮ್ಮ ಪ್ರಿಯಕೃಷ್ಣ ಹಾಗೂ ಎಂ ಕೃಷ್ಣಪ್ಪ ಅವರು, ಪ್ರದೀಪ್ ಕೃಷ್ಣ ಅವರು ಅವ್ರ ನೇತೃತ್ವದಲ್ಲಿ ಇಂದು 18ನೇದು